ನಮಸ್ಕಾರ ಸ್ನೇಹಿತರೆ, ಇಂಡಿಯನ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಾಬುದ್ದೀನ್ ಅಂತ. ಇವತ್ತು ನಾವು ಒಂದು ಪರ್ಟಿಕ್ಯುಲರ್ ಟಾಪಿಕ್ಕು ಎಲ್ರಿಗೂ ಟಫ್ ಆಗ್ತಾ ಇರುವಂಥ ಟಾಪಿಕ್ಕು, ಎಸ್ಪೆಷಲಿ ಗ್ರೂಪ್ ಸಿ ಎಕ್ಸಾಮು ಮತ್ತು ಗ್ರೂಪ್ ಡಿ ಎಕ್ಸಾಮ್ಗೆ ಆ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ. ಆ ಟಾಪಿಕ್ ಏನು ಅಂತಂದರೆ ಕಂಪ್ಯೂಟ್ರು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ನಡೆಸ್ತಾ ಇರೋ ಎಲ್ಲ ಎಕ್ಸಾಮ್ಸಲ್ಲಿ ಕಮ್ಯುನಿಕೇಷನ್ ಅಂತ ಒಂದು ಪೇಪರ್ ಇದೆ. ಅದರಲ್ಲಿ 30 ಮಾರ್ಕ್ಸ್ಗೆ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ತಾರೆ. ಆ್ಯಂಡ್ ಐ ನೋ ದಟ್ ಯು ಆಲ್ ಆರ್ ಅವೇರ್ ಅಬೌಟ್ ದಿಸ್. ಇಲ್ಲಿ ನಾನು ಜಾಸ್ತಿ ಜನರಿಗೆ ಕೇಳಿದಾಗ ಹೇಗಿತ್ತಪ್ಪ ಎಕ್ಸಾಮ್ ಅಂದರೆ, ಸರ್ ಕಂಪ್ಯೂಟ್ರಲ್ಲಿ ಎಲ್ಲಿಂದ ಕ್ವಶನ್ ಕೇಳಕತ್ತಾರ ತಿಳಿತಾನೆ ಇಲ್ಲರಿ ಅಂತ ಭಾಳಷ್ಟು ಜನ ಹೇಳ್ತಾಯಿದ್ರು. ಆದರೆ ನಾನು ಕ್ವಶನ್ ಪೇಪರ್ನ ನೋಡಿದಾಗ ಇಟ್ ವಾಸ್ ನಾಟ್ ಸೋ ಕಾಂಪ್ಲಿಕೇಟೆಡ್ ಟಾಪಿಕ್ಸ್ ತುಂಬಾ ನಾರ್ಮಲ್ ಆಗಿರುವಂಥ ಟಾಪಿಕ್ಸ್ ಮೇಲೆ ಕೇಳಿದರು. ಬಟ್ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ ಅಂತಂದರೆ, ಈ ಟಾಪಿಕ್ಸನ್ನ ಕೇಳ್ತಾ ಇರೋದವರು ಆರ್ಟ್ಸ್ನವ್ರಿಗೆ ಮತ್ತು ಕಾಮರ್ಸ್ನವ್ರಿಗೆ. ಅಂದರೆ ಯಾರು ಆರ್ಟ್ಸ್ ಅಥವಾ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇದ್ದಿರೋ, ಎಸ್ಪೆಷಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಇದು ತುಂಬಾ ಟಫ್ ಆಗ್ತಾಯಿದೆ. ಯಾಕೆ ಟಫ್ ಆಗ್ತಾಯಿದೆ ಅಂತಂದರೆ, ನೀವು ಓದೋ ಸ್ಟೈಲು ಹೆಂಗಿದೆ ಅಂತಂದರೆ, ನೀವು ಥಿಯರಿ ಓದ್ತಾ ಇದ್ದಾರೆ. ಎಕ್ಸಾಂಪಲ್ಗೆ ಕಾಪಿ ಅಂದರೆ ಏನು, ಅದಕ್ಕೆ ಶಾರ್ಟ್ಕಟ್ ಏನು. ಕಾಪಿ ಅಂದರೆ ಕಾಪಿ ಮಾಡೋದು, ಶಾರ್ಟ್ಕಟ್ಟು ಬಂದು Ctrl+C. ಬಟ್ ಅವ್ರು ಕ್ವಶನ್ ಏನು ಕೇಳ್ತಾರೆ ಗೊತ್ತಾ, ಕಾಪಿಗಿರೋ ಶಾರ್ಟ್ಕಟ್ ಏನು ಅಂತ ಕೇಳ್ತಾ ಇಲ್ಲ. ಇವಾಗ ಅವ್ರು ಕೇಳ್ತಾ ಇರೋದು, ಯಾವ ಒಂದು ಆಪ್ಷನಲ್ಲಿ ಮೇನ್ ಕಾಪಿ ಮತ್ತು ಅದರದ್ದು ರೆಪ್ಲಿಕಾ ಕ್ರಿಯೇಟ್ ಆಗುತ್ತೆ ಅಂತ ಕೇಳಿಬಿಡ್ತಾರೆ. 4 ಆಪ್ಷನ್ಸ್ ಕೊಡ್ತಾರೆ ಅವರು. Ctrl+X ಅಂತ ಕೊಡ್ಬೋದು, Ctrl+C ಅಂತ ಕೊಡ್ಬೋದು, Ctrl+V ಅಂತ ಕೊಡ್ಬೋದು, Ctrl+Z ಅಂತ ಕೊಡ್ಬೋದು, ಅಥವಾ ಕಾಪಿ ಪೇಸ್ಟು, ಅಂಡು, ರೀಡು, ಈ ಯಾವುದಾದ್ರೂ ಒಂದು ಆಪ್ಷನ್ಸನ್ನು ಅವರು ಕೊಡ್ಬೋದು. ನೀವು ಇದನ್ನು ಓದಿರಲ್ಲ, ನಿಮ್ಗೆ ಗೊತ್ತಿರೋದೇನು, ಕಾಪಿ ಅಂದರೆ Ctrl+Cಗೆ ಶಾರ್ಟ್ಕಟ್ಟು, ಕಾಪಿ ಅಂದರೆ ಕಾಪಿ ಮಾಡೋದು. ಬಟ್ ಅವ್ರು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ, ರೆಪ್ಲಿಕಾ ಎಲ್ಲಿ ಕ್ರಿಯೇಟ್ ಆಗುತ್ತೆ, ಅಥವಾ ರೆಪ್ಲಿಕಾ ಯಾವುದರಲ್ಲಿ ಕ್ರಿಯೇಟ್ ಆಗಲ್ಲ ಅಂತ ಕೇಳ್ಬೋದು. ರೆಪ್ಲಿಕಾ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂದರೆ ಅದು ಕಾಪಿನಲ್ಲಿ, ಎಲ್ಲಿ ಕ್ರಿಯೇಟ್ ಆಗಲ್ಲ ಅಂತಂದರೆ ಅದು ಕಟ್ ಮಾಡಿದಾಗ. ಸೊ ರೆಪ್ಲಿಕಾ ಅಂದ್ರೇನು, ಅದರ ಥರ ಇರುವಂಥ ಇನ್ನೊಂದು ಡಾಕ್ಯುಮೆಂಟು ಅಥವಾ ಇನ್ನೊಂದು ಸೆಟ್ ಆಫ್ ಕಂಟೆಂಟ್ ಅಂತ ಅರ್ಥ. ಇದು ನಿಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಇವತ್ತು ನಾವು ಏನು ಡಿಸ್ಕಸ್ ಮಾಡೋಣ ಅಂತಂದರೆ, ಫಸ್ಟ್ ಆಫ್ ಆಲ್ ಅವರು ಯಾವ್ಯಾವ ಟಾಪಿಕ್ಸನ್ನು ಕೇಳ್ತಾ ಇದ್ದಾರೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಆಮೇಲೆ ಅದನ್ನು ಹೇಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಅಥವಾ ಅದನ್ನು ಹೇಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡೋಣ. ಸೊ ಒಂದನೇದು ಬೇಸಿಕ್ಸ್ ಅಂತೂ ಕೇಳ್ತಾರೆ, ಬಟ್ ಬಹಳ ಕಮ್ಮಿ ಇವಾಗ ಕೇಳ್ತಾ ಇರೋದು. ತುಂಬಾ ಒಂದು ಸ್ವಲ್ಪ ಡೀಪಾಗಿ ಕೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಬಟ್ ಅವ್ರು ಕೇಳ್ತಾ ಇರೋದು ಪರ್ಟಿಕ್ಯುಲರ್ಲಿ 4ರಿಂದ 5 ಟಾಪಿಕ್ ಮೇಲೆ ಅಷ್ಟೇ. ಮೊದಲನೇ ಟಾಪಿಕ್ ಯಾವುದು ಅಂದರೆ ನೆಟ್ವರ್ಕಿಂಗ್ ಮೇಲೆ ಕೇಳ್ತಾ ಇದ್ದಾರೆ. ಸೊ ನೆಟ್ವರ್ಕಿಂಗ್ ಅಂದರೆ ಟಪಾಲಜಿ, ಪರ್ಟಿಕ್ಯುಲರ್ಲಿ ಬಸ್ ಟಪಾಲಜಿ, ಮೆಶ್ ಟಪಾಲಜಿ, ಸ್ಟಾರ್ ಟಪಾಲಜಿ, ರಿಂಗ್ ಟಪಾಲಜಿ, ಹೈಬ್ರಿಡ್ ಟಪಾಲಜಿ. ಈ 5 ಟಪಾಲಜಿನ ನೀವು ಸರಿಯಾಗಿ ಓದ್ಕೊಂಡು ಹೋಗ್ಬೇಕು. ಎರಡನೇ ಟಾಪಿಕ್ ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಸರ್ಕಿಟ್ಸ್. ಅದರಲ್ಲೂ ಪರ್ಟಿಕ್ಯುಲರ್ಲಿ ಅವ್ರು ಕೇಳ್ತಾ ಇರೋದು ಲಾಜಿಕ್ ಗೇಟ್ಸು, ಆ್ಯಂಡ್ ಗೇಟು, ಆರ್ ಗೇಟು, ನಾಟ್ ಗೇಟು, ನ್ಯಾಂಡ್ ಗೇಟು, ನಾರ್ ಗೇಟು, ಎಕ್ಸಾರ್ ಗೇಟು, ಎಕ್ಸ್ನಾರ್ ಗೇಟು. ಸೊ ಈ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಅವರು ಕ್ವಶನ್ಸನ್ನ ಕೇಳ್ತಾ ಇದ್ದಾರೆ. ಸೊ ಆ್ಯಂಡ್ ಇನ್ನೊಂದು ಟಾಪಿಕ್ ಅವ್ರು ಕೇಳ್ತಾ ಇರೋದು ಅಂತಂದರೆ ಅದು ಕಂಪೈಲರ್ ಮೇಲೆ. ಸೊ ಕಂಪೈಲರಲ್ಲಿ ಬೇಸಿಕಲಿ ಲಿಂಕರ್ ಅಂದರೆ ಏನು, ಲೋಡರ್ ಅಂದರೆ ಏನು, ಇಂಟರ್ಪ್ರಿಟರ್ ಅಂದರೆ ಏನು, ಈ 3 ಟಾಪಿಕ್ ಮೇಲೆ ಅವರು ಜಾಸ್ತಿ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ. ಅಥವಾ ಅವು ಹೇಗೆ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಇನ್ನೊಂದು ನಂಬರ್ ಸಿಸ್ಟಮು ಆ್ಯಂಡ್ ರಿಪ್ರೆಸೆಂಟೇಷನ್ ಆಫ್ ನಂಬರ್ ಸಿಸ್ಟಮ್, ಲೈಕ್ ಬೇಸಿಕಲಿ ಬೈನರಿ ನಂಬರ್ ಸಿಸ್ಟಮು, ಆಪ್ಟಲು, ಡೆಸಿಮಲು, ಹೆಕ್ಸಾಡೆಸಿಮಲು, ಇದ್ರ ಮೇಲೆ ಅವರು ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ. ಇನ್ನೊಂದು ಹಾಟ್ ಟಾಪಿಕ್ ಬಂದುಬಿಟ್ಟು ಅದು ನಿಮ್ಮದು ಐ ಪಿ ಅಡ್ರೆಸ್ಸಸ್ ಮೇಲೆ ಕೆಲವೊಂದು ಕ್ವಶನ್ಸನ್ನು ಅವರು ಕೇಳ್ತಾರೆ, ಅಥವಾ ಇನ್ನು ಮುಂದೆ ಕೇಳಬಹುದೇನೋ. ಸೊ ಅದಕ್ಕೆ ಈ 5 ಏನು ಟಾಪಿಕ್ಸನ್ನು ನಾವು ಹೇಳಿದ್ವಲ್ಲ ಇವಾಗ ಜಸ್ಟು, ಅವೆಲ್ಲವೂ ನೀವು ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಗೊತ್ತಾಗೋದು. ಈಗ ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾನು ಯಾರೋ ಒಬ್ಬ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋ ಒಬ್ಬ ಸ್ಟೂಡೆಂಟ್ಗೆ ನಾನು ಕೇಳಿದ್ರೆ ಬಸ್ ಟಪಾಲಜಿ ಅಂದರೆ ಏನಪ್ಪ ಅಂತಂದರೆ ಅವ್ನು ಸಡನ್ನಾಗಿ ಆನ್ಸರ್ ಮಾಡ್ತಾನೆ. ಯಾಕಂತಂದರೆ ಬಸ್ ಟಪಾಲಜಿ ಅಂದರೆ ಏನೋ ಅವನು ಓದ್ಕೊಂಡಿರ್ತಾನೆ. ಆದರೆ ನಾನು ಇವಾಗ ಏನು ಕ್ವಶನ್ ಕೇಳ್ತೀನಿ ಅಂದರೆ, ನಾನು ಜಸ್ಟ್ ಬಸ್ ಟಪಾಲಜಿ ಅಂದರೆ ಏನು ಅಂತ ಕೇಳೋದಿಲ್ಲ. ನಾನೊಂದು ಕ್ವಶನ್ ಕೇಳಿದನು, ಇನ್ ವಿಚ್ ಪರ್ಟಿಕ್ಯುಲರ್ ಟಪಾಲಜಿ ಇವನ್ ಇಫ್ ಅ ಪರ್ಟಿಕ್ಯುಲರ್ ನೋಡ್ ಈಸ್ ರಿಮೂವ್ಡ್ ದ ನೆಟ್ವರ್ಕ್ ಸ್ಟಿಲ್ ವರ್ಕ್ ಸಕ್ಸಸ್ಫುಲಿ. ಅಂದರೆ ಯಾವ ಒಂದು ಟಪಾಲಜಿನಲ್ಲಿ ನಾನು ಒಂದು ನೋಡನ್ನು ತೆಗೆದ್ರೂ ಕೂಡ ಆ ನೆಟ್ವರ್ಕು ಕರೆಕ್ಟಾಗಿ ವರ್ಕ್ ಆಗಬಹುದು ಅಂತ ಕೇಳ್ತೀನಿ. ಸೊ ಆವಾಗ ಅವನಿಗೆ ಕನ್ಫ್ಯೂಷನ್ ಆಗುತ್ತೆ, ನಾನು ಇದನ್ನು ಓದೇ ಇಲ್ವಲ್ಲ ಅಂತ. ಆಮೇಲೆ ಇದಕ್ಕೆ ಆನ್ಸರ್ ಏನು ಅಂತಂದರೆ ಅದು ಬಸ್ ಟಪಾಲಜಿನಾದರೂ ಆಗಿರ್ಬೋದು ಅಥವಾ ಸ್ಟಾರ್. ಸೊ ಅದಕ್ಕೆ ನೀವು ಎಲ್ಲರೂ ಕಾನ್ಸೆಪ್ಟ್ಸನ್ನು ಕರೆಕ್ಟಾಗಿ ಓದ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಆನ್ಸರ್ ಮಾಡ್ಬೋದು.